ಅದು ನೈಟ್ 7 ಇಂದ ಸ್ಟಾರ್ಟ್ ಆಗದ 7:30 ಮಾರ್ನಿಂಗ್ 5:30 ಆಗೋಷ್ಟ್ರಲ್ಲಿ ಎಲ್ಲ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಹೇಗ್ ಸಾಧ್ಯ? ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗಲ್ಲ, ಬಟ್ ಒಂದು ಮೂವಿ ಆಗಿದೆ. ಅಂದ್ರೆ ಒಂಥರ ಕ್ರಿಯೇಟಿವ್ ಥಿಂಕಿಂಗ್ ಅಂತಾರೆ ಡೈರೆಕ್ಟರ್. ಇದು ಒಂದೇ ದಿನದಲ್ಲಿ ಅಣ್ಣಾಗ್ ಓಕೆ ಮಾಡಿದ್ದಾರೆ ಡೈರೆಕ್ಟರ್. ಅಣ್ಣಾಗ್ ಓಕೆ ಆಗಿದೆ ಅಂದ್ಮೇಲೆ ಮೂವಿ ಅಂದ್ರೆ ಅದೊಂದು 50% ಇತ್ತು ಸ್ಟೋರಿ ಎಲ್ಲ ಹೇಳ್ದಾಗ ವಿಜಯ್ ಸರ್. ಬಟ್ ಇಲ್ಲಿ ಆಡಿಯನ್ಸ್ ಟಚ್ ಮಾಡ್ಬೇಕಲ್ಲ ಅಣ್ಣ ಫಸ್ಟ್. ಅದು ಆಕ್ಚುಲಿ ಬರ್ಕೊಂಡ್ ಬಂದಿದ್ದು ತಮಿಳಲ್ಲಿ. ತಮಿಳಲ್ಲಿ ಮಾಡ್ಬೇಕಾಗಿತ್ತು ಅದು. ಅಣ್ಣ ಹೇಳಿದ್ರು ಓಕೆ ಮಾಡ್ಬೋದು ತಮಿಳಲ್ಲಿ, ಬಟ್ ನನ್ನ ಆಡಿಯನ್ಸ್ ಹಿಂಗ್ ಟಚ್ ಮಾಡೋದು ಇದನ್ನ ಅನ್ಬಿಟ್ಟು ಅವರೇ ಸ್ವಲ್ಪ ಕುತ್ಕೊಂಡು ವರ್ಕ್ ಮಾಡಿ ಒಂದ್ ಸ್ವಲ್ಪ ದಿನ, ಸುಮಾರು ತಿಂಗಳು ತಗೊಂಡ್ರು ಡೆವಲಪ್ ಮಾಡಕ್ಕೆ. ಬಟ್ ಒಂದಿನ ಇಷ್ಟ ಆಗಿದ ತಕ್ಷಣ ವಿಜಯ್ ಸರ್ನ ನಿಗೇನ್ ಕೆಲಸ ಇದೆಯಾ ನಾಳೆಯಿಂದ ಅಂತ ಕೇಳಿದ್ರು ಅಣ್ಣ. ಸರ್ ಏನು ಕೆಲಸ ಏನೂ ಇಲ್ಲ, ಫ್ಯಾಮಿಲಿ ಇದೆ ಅಂತ. ಒಂದ್ ಕೆಲಸ ಮಾಡಿ ನನ್ನ ಜೊತೆ 1 week 10 days ಕುತ್ಕೊಳ್ಳಿ, ವರ್ಕ್ ಮಾಡೋಣ ಅಂದ್ಬಿಟ್ಟು ಅವರೇ ಡ್ರೆಸ್ ಎಲ್ಲ ಕೊಡ್ಸಿ 10 ದಿನಕ್ಕೆ ಹೋಟೆಲ್ ಎಲ್ಲ ಬುಕ್ ಮಾಡ್ಕೊಟ್ಟು ಇದ್ಬಿಟ್ಟು ಡೆವಲಪ್ ಮಾಡಿರೋ ಸ್ಟೋರಿ ಇದು. ಇಷ್ಟು ಮ್ಯಾಕ್ಸಿಮಮ್ ಆಗಿ ರೀಚ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಫ್ಯಾನ್ಸ್ಗಾಗ್ಲಿ, ಯಾರೇ ಸಿನಿಮಾ ಲವರ್ಸ್ಗಾಗ್ಲಿ ಬಂದು ಈ ತರ 2 ಸತಿ 3 ಸತಿ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್.